ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಭಿಕಾರಿ ಪಾಕಿಸ್ತಾನದ ಕಾಲಿಗೆ ಬಿದ್ದು ಡೊನಾಲ್ಡ್ ಟ್ರಂಪ್ ಇರಾನ್ ಜೊತೆ ಯುದ್ಧ ವಿರಾಮವನ್ನು ಸಾಧಿಸಿಕೊಳ್ಳೋದ್ರಲ್ಲಿ ಸಫಲ ಆಗಿದ್ದಾರೆ. ಸೊ ಏನ್ ಆಯ್ತು ಅನ್ನೋದ್ರ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಈಗ ಅದನ್ನ ಹೊರತುಪಡಿಸಿ ಏನಾಯ್ತು ಅನ್ನೋದನ್ನು ಹೊರತುಪಡಿಸಿ ಪಾಕಿಸ್ತಾನದ ಕಾಲಿಗೆ ಬೀಳಬೇಕಾದಂತಹ ಸನ್ನಿವೇಶ ಹೇಗೆ ಬಂತು ಮತ್ತು ಪಾಕಿಸ್ತಾನದ ಕಾಲಿಗೆ ಬಿದ್ದಿದ್ದಾರೆ ಟ್ರಂಪ್ ಅಂತ ನಾನು ಯಾಕೆ ಹೇಳ್ತಿದ್ದೀನಿ, ಯಾವ ಅಂಶಗಳನ್ನು ಇಟ್ಕೊಂಡು ಹೇಳ್ತಿದ್ದೀನಿ ಅದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮ್ಗೆ ಗೊತ್ತೇ ಇದೆ, 40 ದಿನಗಳಿಂದ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ನಡ್ಕೊಂಡು ಬರ್ತಾ ಇದೆ. ಅದರಲ್ಲಿ ಹೇಗಾದರೂ ಮಾಡಿ ಆ ಯುದ್ಧದಿಂದ ಬೈ ಮಿಸ್ಟೇಕ್ ಬಂದ್ಬಿಟ್ಟಿದೀವಿ ಒಳಗಡೆಗೆ, ಹೊರಗಡೆಗೆ ಹೋಗಬೇಕು ಅಂತ ಟ್ರಂಪ್ ಮತ್ತು ಅಮೆರಿಕ ಇನ್ನಿಲ್ಲದ ಪ್ರಯತ್ನ ನಡೆಸ್ತಿದ್ರು. ಯಾರಾದರೂ ಸರಿ, ನೀವು ಏನಾದರೂ ಆಗಿರ್ಲಿ, ಮನುಷ್ಯರಾಗಿರ್ಲಿ, ಪ್ರಾಣಿಗಳಾಗಿರ್ಲಿ, ಏನಾದರೂ ಆಗಿರ್ಲಿ, ಕ್ರಿಮಿ ಕೀಟ ಏನೇ ಆಗಿರ್ಲಿ, ನೀವು ಇರಾನನ್ನ ಯುದ್ಧ ವಿರಾಮಕ್ಕೆ ಒಪ್ಪಿಸಿದ್ರೆ ನೀವೇ ದೇವರು ಅನ್ನೋ ಮಟ್ಟಕ್ಕೆ ಅಮೆರಿಕ ಪರಿಸ್ಥಿತಿ ಹೋಗಿತ್ತು. ಹೊರ ಜಗತ್ತಿಗೆ ತೋರಿಸ್ಕೊಳ್ತಿರ್ಲಿಲ್ಲ. ಹೊರ ಜಗತ್ತಿಗೆ ಅವರು ಹೇಳ್ಕೊಳ್ತಿದ್ದು, ಟ್ರಂಪ್ ಹೇಳ್ತಾ ಇದ್ದಿದ್ದು ಯುದ್ಧ ಗೆದ್ದಾಗಿದೆ, ನಾವು ಮೊದಲ ದಿನಾನೇ ಗೆದ್ದು ಬಿಟ್ವಿ. ಮೊದಲ ದಿನ ಯಾಕೆ, ಮೊದಲ ಗಂಟೆನಲ್ಲೇ ಗೆದ್ದು ಬಿಟ್ವಿ. ಅಲ್ಲಿನ ಸರ್ವೋಚ್ಚ ನಾಯಕನನ್ನ ಕೊಂದು ಬಿಟ್ವಿ, ಅವರ ನೇವಿಯನ್ನ ವೀಕ್ ಮಾಡಿಬಿಟ್ವಿ, ಅವರು ಏರ್ಫೋರ್ಸ್ ಅನ್ನ ಇಲ್ಲದಂತೆ ಮಾಡಿಬಿಟ್ವಿ, ಎಲ್ಲ ರೀತಿಯಲ್ಲೂ ಸಹ ಯುದ್ಧ ನಾವು ಗೆದ್ದಾಗೋಗಿದೆ ಅಂತ ಬೀಕ್ಕೊಂಡು ಓಡಾಡ್ತಿದ್ರು. ಒಳಗಡೆ ಪುಕ 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 ಅಂತಿತ್ತು. ಯಾಕೆಂದ್ರೆ ಇರಾನ್ ಕೊಡ್ತಿದ್ದಂತಹ ಪ್ರತಿರೋಧ, ಪ್ರತಿ ಏಟು 40 ದಿನಗಳಿಂದ ಆಯಾಸ ಇಲ್ಲದ ಹಾಗೆ ಇರಾನ್ ದಾಳಿಯನ್ನ ನಡೆಸ್ಕೊಂಡು ಬಂತು. ಅದು ಸರ್ವೋಚ್ಚ ನಾಯಕನ ಮರಣದ ನಂತರ ಗ್ಯಾಪ್ ಬೇರೆ ಇತ್ತು, ಒಂದು 7-8 ದಿನ. ಇನ್ನು ಹೊಸ ಸರ್ವೋಚ್ಚ ನಾಯಕನನ್ನ ಆಯ್ಕೆ ಮಾಡಿರ್ಲಿಲ್ಲ. ಆದರೂ ಸಹ ಇರಾನ್ ಒಂದು ಹೆಜ್ಜೆ, ಒಂದು ಕ್ಷಣ ಸಹ ನಾನು ಹಿಂದಕ್ಕೆ ಹೋಗ್ತಿದ್ದೀನಿ ಅಂತ ತೋರಿಸ್ಕೊಳ್ಳಿಲ್ಲ. ಸೊ ಅಲ್ಲಿಗೆ ಅಮೆರಿಕಾಗೆ ನಾನು ಬೈ ಮಿಸ್ಟೇಕ್ ಈ ಕಡೆ ಬಂದುಬಿಟ್ಟಿದ್ದೀನಿ, ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಾಯಿ ಹಸ್ತಿತ್ತು, ಅನ್ನ ಹಳಸಿತ್ತು ಅನ್ನೋ ರೀತಿಯಲ್ಲಿ ಪಾಕಿಸ್ತಾನ ಕಾಣಿಸ್ಕೊಳ್ತು. ಪಾಕಿಸ್ತಾನ, ಭಿಕಾರಿ ಪಾಕಿಸ್ತಾನ, ಜಗತ್ತಿನಾದ್ಯಂತ ಎಲ್ಲ ಕಡೆ ಹೋಗಿ ಭಿಕ್ಷೆ ಎತ್ತು ಪಾಕಿಸ್ತಾನ, ಅದು ನಾನು ನಡೆಸ್ಕೊಡ್ತೀನಿ ಅಂತ ಟ್ರೈ ಮಾಡಿದ್ರು. ಈಜಿಪ್ಟ್ ಮತ್ತು ತುರ್ಕಿ ಜೊತೆಯಲ್ಲಿ ಕೂತ್ಕೊಂಡು 3 ದೇಶಗಳು ಟ್ರೈ ಮಾಡಿದ್ವು, ಅದಾಗಲಿಲ್ಲ. ಆ ನಂತರ ಪಾಕಿಸ್ತಾನ ಮಾತ್ರನೇ ಈಗ ನಿಂತ್ಕೊಂಡು ಯುದ್ಧ ವಿರಾಮವನ್ನು ಘೋಷಣೆ ಮಾಡಿಸಿರೋದು. ಅದನ್ನು ಸಹ ಅಮೆರಿಕ ಭಿಕ್ಷೆನೆ ಪಡ್ಕೊಂಡಿರೋದು. ಯಾಕಂದ್ರೆ ಇರಾನ್ ತನ್ನ ಷರತ್ತುಗಳ ಮೇಲೆ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿಸಿದೆ, ತನ್ನ ಷರತ್ತುಗಳ ಮೇಲೆ. ಅಮೆರಿಕದ ಯಾವ ಷರತ್ತನ್ನು ಅದು ಒಪ್ಕೊಂಡಿಲ್ಲ. ಬಟ್ ಇದು 10 ಪಾಯಿಂಟ್ಗಳನ್ನು ಕೊಟ್ಟಿದೆ ಇರಾನ್. ಈ ಪಾಯಿಂಟ್ಗಳ ಮೇಲೆ ಶಾಂತಿ ಮಾತುಕತೆಗಳ ಸಂದರ್ಭದಲ್ಲಿ ಡಿಸ್ಕಸ್ ಆಗಬೇಕು, ಒಂದು ನಿರ್ಧಾರಕ್ಕೆ ಬರಬೇಕು, ಆಗ ಮಾತ್ರ ಯುದ್ಧ ವಿರಾಮಕ್ಕೆ ನಾವು ಒಪ್ಕೊಳ್ತೀವಿ ಅಂತ ಆಯ್ತು. ಇನ್ನೇನು ಟ್ರಂಪ್ ಕೊಟ್ಟಂತಹ ಗಡುವಿತ್ತಲ್ಲ, ಆ ಗಡುವಿನ ನಂತರ ಏನು ಕ್ರಮ ಕೈಗೊಳ್ಳದೆ ಹೋಗಿದ್ರೆ ಟ್ರಂಪ್ಗೆ, ಅಮೆರಿಕಾಗೆ ಮಾನ ಮರ್ಯಾದೆ ಹೋಗ್ಬಿಟ್ಟಿರೋದು. 2 ಗಂಟೆ ಇರಬೇಕು ಅನ್ಬೇಕಾದ್ರೆ ಪಾಕಿಸ್ತಾನ ಸಕ್ಸಸ್ಫುಲಿ ನಾವು ಟ್ರೂಸ್ ಮಾಡ್ಬಿಟ್ವಿ, ಸೀಸ್ ಫೈರ್ ಆಗೋಯ್ತು ಅಂತ ಘೋಷಣೆ ಮಾಡ್ಕೊಳ್ತು. ಯಾಕೆ ನಾನು ಹಾಗಾದ್ರೆ ಇದನ್ನ ಪಾಕಿಸ್ತಾನದ ಕಾಲಿಗೆ ಅಮೆರಿಕ ಬಿತ್ತು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಮೆರಿಕ ಕೊಟ್ಟಂತಹ ಸ್ಟೇಟ್ಮೆಂಟ್, ಈ ಸೀಸ್ ಫೈರ್ ಆದ ನಂತರ ಅಮೆರಿಕ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ, ಇರಾನ್ ಸಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ಅಮೆರಿಕ ಏನು ಕೊಟ್ಟಿದ್ದು, ಪಾಕಿಸ್ತಾನದ ಪ್ರಸ್ತಾವನೆಯ ಹಿನ್ನೆಲೆಯಲ್ಲಿ ನಾವು ಯುದ್ಧ ವಿರಾಮವನ್ನು ಮಾಡ್ಕೊಂಡಿದ್ದೀವಿ ಇರಾನ್ ಜೊತೆಯಲ್ಲಿ ಅಂತ. ಪಾಕಿಸ್ತಾನದ ಪ್ರಸ್ತಾವನೆ, ಪಾಕಿಸ್ತಾನದವರು ಬೆಗ್ಗಿಂಗ್ ಬೋಲ್ ಹಿಡ್ಕೊಂಡು ವೈಟ್ ಹೌಸ್ ಮುಂದೆ ಹೋದಾಗ ಹಚ ಅಂತ ನಾಯಿನ ಓಡಿಸ್ದಂಗೆ ಓಡಿಸುವಂತಹ ಅಮೆರಿಕ ಹೇಳ್ತಾ ಇದೆ, ಪಾಕಿಸ್ತಾನದ ಪ್ರಸ್ತಾವ ಬಂತು, ನಾವು ಅದರ ಹಿನ್ನೆಲೆಯಲ್ಲಿ ಶಾಂತಿ ಮಾತುಕತೆಗೆ ಎಲ್ಲ ಸಿದ್ಧತೆ, ಅಂದ್ರೆ ಒಂದು ಹಂತಕ್ಕೆ ಬಂದು ಕೂತಿದ್ದೀವಿ, ಶಾಂತಿ ಮಾತುಕತೆಗೆ ಮುಂದಾಗಿದ್ದೀವಿ, ಹಾಗಾಗಿ ಸೀಸ್ ಫೈರ್, ಯುದ್ಧ ವಿರಾಮ ಅಂತ. ಈ ಇರಾನ್ ಹಾಕಿರೋ ಷರತ್ತು ಒಪ್ಪಿದೀವಿ ಅಂತ ಅಮೆರಿಕ ಹೇಳ್ಕೊಳ್ಳಲ್ಲ, ಸತ್ಯನೇ ಇಲ್ಲ, ಯಾವ ದೇಶನೂ ಹೇಳಲ್ಲ ಬಿಡಿ ಅದು. ಅದೇ ರೀತಿ ಇರಾನ್ ಸಹ ಒಂದು ಸ್ಟೇಟ್ಮೆಂಟ್ ಅನ್ನ ಬಿಡುಗಡೆ ಮಾಡಿದೆ. ಅರಾಕ್ಚಿ ಫಾರಿನ್ ಮಿನಿಸ್ಟರ್, ಇರಾನ್ನ ಫಾರಿನ್ ಮಿನಿಸ್ಟರ್, ಅವರೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಮ್ಮ ಸೋದರ ರಾಷ್ಟ್ರ ಪಾಕಿಸ್ತಾನದ ಅನುಮೋದನೆ ಮತ್ತು ಮೀಡಿಯೇಷನ್ ಮೂಲಕ, ಮಧ್ಯಸ್ಥಿಕೆಯ ಮೂಲಕ ಯುದ್ಧ ವಿರಾಮವನ್ನು ನಾವು ಒಪ್ಕೊಂಡಿದ್ದೀವಿ, ನಾವು ಪಾಕಿಸ್ತಾನಕ್ಕೆ ಆಭಾರಿಯಾಗಿದ್ದೀವಿ ಅಂತ ಇರಾನ್ ಹೇಳ್ಕೊಂಡಿದೆ. ಸೊ ಇರಾನು ಸಹ ಒಂದು ರೀತಿಯಾಗಿ ಯುದ್ಧ ವಿರಾಮಕ್ಕೆ ಸಿದ್ಧನೇ ಇತ್ತು, ಬಟ್ ಆನ್ ಇಟ್ಸ್ ಕಂಡೀಷನ್ಸ್, ಅದರ ಷರತ್ತುಗಳೇನಿತ್ತಲ್ಲ ಅವುಗಳ ಆಧಾರದ ಮೇಲೆ ಮಾತ್ರ ನಾವು ಯುದ್ಧ ವಿರಾಮಕ್ಕೆ ಬರ್ತೀವಿ ಅಂತ ಇರಾನ್ ಮೊದಲಿಂದ ಹೇಳ್ಕೊಂಡು ಬಂದಿದ್ದು. ಅಮೆರಿಕ ಷರತ್ತು ಹಾಕಿದ್ರೆ ನಾವು ಯುದ್ಧ ವಿರಾಮಕ್ಕೆ ಬರಲ್ಲ, ಅಥವಾ ನಮ್ಮ ಷರತ್ತುಗಳಿಗೆ ಅಮೆರಿಕ ಒಪ್ಪಿಲ್ಲ ಅಂದ್ರೂ ಯುದ್ಧ ವಿರಾಮಕ್ಕೆ ನಾವಿಲ್ಲ.
10 ಪಾಯಿಂಟ್ಗಳನ್ನು ಪಾಕಿಸ್ತಾನಕ್ಕೆ ಸಬ್ಮಿಟ್ ಮಾಡಿತು ಇರಾನ್. ಅದನ್ನು ಪಾಕಿಸ್ತಾನ ಟ್ರಂಪ್ ಮತ್ತು ಅಮೆರಿಕ ಆಡಳಿತದ ಮುಂದೆ ಇಡ್ತು, ಅವರಿಗೆ ಬುದ್ಧಿ ಹೇಳ್ತು, ಒಪ್ಪಿಸ್ತು. ಆ ನಂತರ ಸೀಸ್ ಫೈರ್ ಆಗಿದೆ. ಸೊ ಈ ಹೇಳಿಕೆಗಳನ್ನು ಗಮನಿಸಿದಾಗ ಇರಾನ್ನ ಹೇಳಿಕೆ ಮೊದಲಿನಿಂದಲೂ ಅದೇ ಭಾಷೆಯಲ್ಲೇ ಇರೋದು. ಯಾವಾಗೆಲ್ಲ ಅದು ಅರಬ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಿತ್ತು, ಬಿಕಾಸ್ ಅಲ್ಲಿ ಅಮೆರಿಕದ ಸೇನಾ ನೆಲೆ, ವಾಯುನೆಲೆ ಈ ರೀತಿ ಎಲ್ಲ ಇರೋದ್ರಿಂದ, ಆವಾಗಲೂ ಸಹ ಇದೇ ಟೋನಲ್ಲಿ ಕ್ಷಮೆಯನ್ನ ಕೇಳಿತ್ತು ಇರಾನ್. ಅರಬ್ ರಾಷ್ಟ್ರಗಳ ಕ್ಷಮೆ ಕೇಳಿತ್ತು. ನಮ್ಮ ಸೋದರ ರಾಷ್ಟ್ರಗಳು, ನೀವೆಲ್ಲ ನಿಮ್ಮ ಮೇಲೆ ದಾಳಿ ಮಾಡುವಂತಹ ಯಾವ ಉದ್ದೇಶನೂ ನಮಗಿಲ್ಲ, ಯಾವ ಉದ್ದೇಶನೂ ಇಲ್ಲ. ನಾವು ದಾಳಿ ಮಾಡ್ತಿರೋದು ನಿಮ್ಮ ಮೇಲೆಲ್ಲ, ನಿಮ್ಮ ನೆಲದಲ್ಲಿ ಇರುವಂತಹ ಅಮೆರಿಕನ್ನರ ಮೇಲೆ, ಅಮೆರಿಕ ಸೈನಿಕರ ಮೇಲೆ. ಯಾಕೆಂದ್ರೆ ಅಲ್ಲಿ ವಾಯುನೆಲೆ, ಸೇನಾ ನೆಲೆ ಇದೆ. ಅವರು ಮಾತ್ರ ನಮ್ಮ ಟಾರ್ಗೆಟ್ ಹೊರತು ಅರಬ್ ರಾಷ್ಟ್ರದ ಒಬ್ಬ ಪ್ರಜೆಯನ್ನು ಸಹ ನಾವು ಮುಟ್ಟೋದಕ್ಕೆ ಇಷ್ಟಪಡಲ್ಲ. ಅವರೆಲ್ಲ ನಮ್ಮ ಸೋದರರು ಅಂತ ಆರಂಭದಿಂದಲೂ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆರಂಭದಿಂದಲೂ ಹೇಳ್ಕೊಂಡು ಬರ್ತಿದೆ. ಈಗಲೂ ಪಾಕಿಸ್ತಾನಕ್ಕೆ ಅದೇ ಟೋನಲ್ಲಿ ಲೆಟರ್ ಬರೆದಿರೋದು. ಅದು ಸೋದರ ರಾಷ್ಟ್ರ ಪಾಕಿಸ್ತಾನ ಪ್ರಸ್ತಾವನೆಯನ್ನು ತಗೊಂಡು ಬಂತು, ನಾವು ಅದಕ್ಕೆ ಆಭಾರಿಯಾಗಿದ್ದೀವಿ ಅಂತ. ಆದರೆ ಅಮೆರಿಕದ್ದು ಆ ಪರಿಸ್ಥಿತಿ ಅಲ್ಲ. ಅಮೆರಿಕ ಮುಂದೆ ಹೋದಾಗೆಲ್ಲ ಪಾಕಿಸ್ತಾನನ ಎಷ್ಟು ಕೆಟ್ಟ ಕೊಳಕ ರೀತಿಯಲ್ಲಿ ಬಳಸ್ಕೊಳ್ತಾರೆ. ನನಗೆ ನೋಬೆಲ್ ಪ್ರೈಸ್ ಕೊಡಬೇಕು ಅಂತ ಹೇಳೋ ಮುನೀರ್, ಹಸೀಂ ಮುನೀರ್ ಅಂತ ಪಾಕಿಸ್ತಾನದ ಜನರಲ್ ಅನ್ನ ಚುಚ್ಚಿ ಚುಚ್ಚಿ ಹಸೀಂ ಮುನೀರ್ ಬಾಯಲ್ಲಿ ಹೇಳಿಸಿದ್ದು. ಡೊನಾಲ್ಡ್ ಟ್ರಂಪ್ ದೇವತಾ ಮನುಷ್ಯ, ಆತನಿಗೆ ನೋಬೆಲ್ ಪೀಸ್ ಪ್ರೈಸ್ ಕೊಡಬೇಕು, ಅದಕ್ಕೆ ಪಾಕಿಸ್ತಾನವೇ ರೆಕಮೆಂಡೇಶನ್ ಕೊಡುತ್ತೆ. ಹಂಗೆ ಟ್ರೀಟ್ ಮಾಡೋದು ಪಾಕಿಸ್ತಾನನ ಅಮೆರಿಕ. ಯಾಕಂದ್ರೆ ನೀವು ನಿರಂತರವಾಗಿ ಭಿಕ್ಷೆ ಬಿಡಕ್ಕೆ ಹೋದ್ರೆ ಹಂಗೆ ಟ್ರೀಟ್ ಮಾಡ್ತಾರೆ ನಿಮ್ಮನ್ನ. ಹಾಗಿರ್ಬೇಕಾದ್ರೆ ಅಂಥ ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಪ್ರಸ್ತಾವನೆ ತಂತು ನಾವು ಒಪ್ಕೊಂಡ್ಬಿಟ್ವಿ ಅಂತ ಅಮೆರಿಕ ಅಷ್ಟು ಸುಲಭಕ್ಕೆ ಹೇಳುತ್ತೆ ಒಂದು ಸ್ಟೇಟ್ಮೆಂಟ್ ಅಲ್ಲಿ. ಅಂದ್ರೆ ಅದರ ಅರ್ಥ ಏನು? ಅಮೆರಿಕನೇ ಹೋಗಿ ದುಂಬಾಲು ಬಿದ್ದಿದೆ ಪಾಕಿಸ್ತಾನಕ್ಕೆ, ಅಮೆರಿಕನೇ ಹೋಗಿ ಪಾಕಿಸ್ತಾನದ ಕಾಲಿಗೆ ಬಿದ್ದಿದೆ. ಸೊ ಬಿಕಾರಿ ಪಾಕಿಸ್ತಾನದ ಕಾಲಿಗೆ ಬಿದ್ದು ಹೇಗಾದ್ರೂ ಮಾಡಿ ಒಂದು ನಮಗೆ ಯುದ್ಧ ವಿರಾಮವನ್ನು ಮಾಡಿಸ್ಕೊಡಿ, ನಮ್ಮ ಕೈಲಿ ತಡೆಯಕ್ಕಾಗ್ತಿಲ್ಲ, ಸಿಕ್ಕಾಪಟ್ಟೆ ಲಾಸ್ ಆಗ್ತಿದೆ ಅಂತ. ಯಾಕಂದ್ರೆ ಪ್ರತಿದಿನ $1 ಬಿಲಿಯನ್ ಅಮೆರಿಕಾಗೆ ಯುದ್ಧದ ಖರ್ಚು ಬರ್ತಾ ಇತ್ತು. 40 ದಿನ ಆಯ್ತು, $40 ಬಿಲಿಯನ್ ಹೇಗೋಯ್ತು. ಅದರ ಜೊತೆಗೆ ಬೇರೆ ಬೇರೆ ನಷ್ಟಗಳು. 6 ಪವರ್ಫುಲ್ ರೆಡಾರ್ ಸಿಸ್ಟಮ್ಗಳಿತ್ತು ಅರಬ್ ರಾಷ್ಟ್ರಗಳಲ್ಲಿ ಅಮೆರಿಕದು. ಅದರಲ್ಲಿ 4 ಹೊಡೆದು ಉರುಳಿಸೋದ್ರಲ್ಲಿ ಇರಾನ್ ಸಕ್ಸಸ್ ಆಗಿದೆ, 2 ಮಾತ್ರ ಉಳ್ಕೊಂಡಿದ್ದಾವೆ. ಒಂದೊಂದು ರೆಡಾರ್ ಸಿಸ್ಟಮ್ಗೂ ಸಹ $10-20 ಬಿಲಿಯನ್ ಖರ್ಚಾಗ್ತವೆ. 7ರಿಂದ 10 ಫೈಟರ್ ಜೆಟ್ಗಳನ್ನ, ಅಮೆರಿಕದ ಫೈಟರ್ ಜೆಟ್ಗಳನ್ನ ಇರಾನ್ ಹೊಡೆದು ಉಳಿಸಿದೆ. ಒಂದೊಂದು $10 ಮಿಲಿಯನ್ ಅಂತ ಇಟ್ಕೊಂಡ್ರು ಸಹ $70-80 ಮಿಲಿಯನ್ ಅಲ್ಲಿ ನಷ್ಟ ಆಗಿದೆ. ಶೇರ್ ಮಾರ್ಕೆಟ್ ನಷ್ಟ ಏನು, ಆಯಿಲ್ ಬಿಸ್ನೆಸ್ ನಷ್ಟ ಏನು, ಒಂದಲ್ಲ ಎಲ್ಲ ಎರಡಲ್ಲ, ಲೆಕ್ಕ ನೋಡ್ಕೊಳ್ತಾ ಹೋದ್ರೆ ಭಯಂಕರ ನಷ್ಟ ಆಗಿದೆ ಅಮೆರಿಕಾಗೆ. ಅದರಿಂದ ತತ್ತರಿಸಿ ಹೋಗಿತ್ತು ಅಮೆರಿಕ, ಒಂದು ಆರ್ಥಿಕವಾಗಿ ತತ್ತರಿಸಿ ಹೋಗಿತ್ತು. ಯಾಕೆಂದ್ರೆ ಅದು ಸಿಕ್ಕಾಪಟ್ಟೆ ಸಾಲ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದೆ. ಇನ್ನೊಂದು ಕಡೆ ಯುದ್ಧ ಮಾಡೋದಕ್ಕೆ ಸಾಮರ್ಥ್ಯವನ್ನು ಕಳ್ಕೊಳ್ತಾ ಬರ್ತಿತ್ತು. ಯಾಕಂದ್ರೆ ಇರಾನ್ ಎಷ್ಟು ಸ್ಟಾಕ್ ಇಟ್ಟಿದೆ ಮಿಸೈಲ್ಗಳು ಅನ್ನುವಂತಹ ಅಂದಾಜೆ ಅಮೆರಿಕಕ್ಕೆ ಸಿಗ್ತಾ ಇರಲಿಲ್ಲ. ಅಮೆರಿಕ ಏನೇ ಮಾಡಿದ್ರು ಸಹ ಇರಾನ್ ಅದಕ್ಕೆ ಪ್ರತ್ಯುತ್ತರವನ್ನು ಮಿಸೈಲ್ ಮೂಲಕ ಕೊಡ್ತಿತ್ತು, ಡ್ರೋನ್ಗಳ ಮೂಲಕ ಕೊಡ್ತಿತ್ತು. ಇರಾನ್ ಹೇಳ್ತಿದ್ದು, ಇಂಥ ಮಿಸೈಲ್ಗಳು, ಡ್ರೋನ್ಗಳು ನಮ್ಮ ಹತ್ರ ಇನ್ನೂ ಸಿಕ್ಕಾಪಟ್ಟೆ ಇದ್ದಾವೆ, 5 ವರ್ಷದವರೆಗೆ ಯುದ್ಧ ಮಾಡುವಷ್ಟಿದಾವೆ ನಮ್ಮ ಹತ್ರ, ತಲೆ ಕೆಡ್ಸ್ಕೊಬೇಡ್ರಿ, ನೀವು ಹಾಕಿ ನಾವು ಹಾಕ್ತೀವಿ ಅಂತ ಇರಾನ್ ಹೇಳ್ಕೊಂಡು ಬರ್ತಿತ್ತಲ್ಲ. ಆ ಭಯ ಟ್ರಂಪ್ನ ಅಮೆರಿಕನ ಕಾಡ್ತಾ ಇತ್ತು. ಆ ಭಯದ ಕಾರಣಕ್ಕೆ ಸಹ ಅಮೆರಿಕ ಭಿಕಾರಿಯಾಗಿರುವಂತಹ ಪಾಕಿಸ್ತಾನದ ಕಾಲು ಹಿಡಿದು ಬೇಡ್ಕೊಳ್ಬೇಕಾಯ್ತು, ಯುದ್ಧ ವಿರಾಮ ಮಾಡಿಸಿ, ನೀವು 2 ಗಂಟೆ ಉಳಿದಿರೋದು ನಾವು ಕೊಟ್ಟ ಗಡುವು, ಅದಾದ ನಂತರ ದಾಳಿ ಮಾಡಲೇಬೇಕಾಗತ್ತೆ ಇರಾನ್ನ ಪವರ್ ಸೆಕ್ಟರ್ ಮೇಲೆ ಮತ್ತೆ ಅವರ ಬ್ರಿಡ್ಜ್ಗಳ ಮೇಲೆ ನಾವು. ಯಾಕಂದ್ರೆ ಮೊದಲಿಂದ ನಾವು ಬಿಲ್ಡಪ್ ಕೊಟ್ಕೊಂಡು ಬಂದಿದ್ದೀವಿ, ಹೇಳ್ಕೊಂಡು ಬಂದಿದ್ದೀವಿ. ಈಗ ನೀವು ಒಪ್ಪಿಸ್ಲೇಬೇಕು ಅಂದಾಗ, ಸರಿ ಇರಾನ್ ಷರತ್ತಿಟ್ರೆ ಏನ್ ಮಾಡ್ತೀರಿ ಅಂದ್ರೆ, ನಾವು ಒಪ್ಕೊಳ್ತೀವಿ, ಮೀಟಿಂಗ್ ಅಲ್ಲಿ ಆ ಷರತ್ತುಗಳ ಬಗ್ಗೆ ಮಾತಾಡ್ತೀವಿ ಅಂತ ಅವ್ರು ಹೇಳಿ ಒಪ್ಸಿ ಅಂತ ಅಮೆರಿಕ ಹೇಳಿದ ಮೇಲೆ ಪಾಕಿಸ್ತಾನದ ಕಡೆಯಿಂದ ಒಂದು ಮೂವ್ ಆಯ್ತು. ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಒಂದಷ್ಟು ಮಾತುಕತೆ, ಆ ಕಡೆ ಟ್ರಂಪ್ ಜೊತೆಯಲ್ಲಿ, ಈ ಕಡೆ ಇರಾನ್ನ ಅಫಿಷಿಯಲ್ಸ್ ಜೊತೆಯಲ್ಲಿ, IRGC ಜೊತೆಯಲ್ಲಿ ಆಯ್ತು. ಕೊನೆಗೂ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ, ಅಮೆರಿಕದ ದುರಂತ ನೋಡ್ರಿ, ಪಾಕಿಸ್ತಾನದಂತಹ ಭಿಕಾರಿ ದೇಶದ ಮಧ್ಯಸ್ಥಿಕೆಯಲ್ಲಿ ಇರಾನ್ ಜೊತೆಯಲ್ಲಿ ಯುದ್ಧ ವಿರಾಮ, ಅದು ನಮ್ಮ ಗೆಲುವು ಅಂತ ಹೇಳ್ಕೊಂಡು ನಾಚಿಕೆಗೆಟ್ಟು ಬಾಳುವಂಥದ್ದು ಅಮೆರಿಕ ಪಾಳು. ಅಷ್ಟೆಲ್ಲ ನೇವಿ ಸೀಲುಗಳು, ಅಷ್ಟೆಲ್ಲ ಸೈನ್ಯ, ಅಷ್ಟೆಲ್ಲ ಯುದ್ಧ ನೌಕೆ, ಅಷ್ಟೆಲ್ಲ ಏರ್ ಫೋರ್ಸು, ಏನೇನಿದೆ ಅಮೆರಿಕ ಬಳಿ,
ಕೊನೆಗೆ ನಾಲಾಯಕ ಪಾಕಿಸ್ತಾನದ ಪಾದಗಟ್ಟಿ ಆಯ್ತು. ನೀವೇ ನಮ್ಮನ್ನು ಕಾಪಾಡಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗೋಯ್ತು. ಕೊನೆಗೆ ಪಾಕಿಸ್ತಾನ ಎಸ್ ನಾನು ಇದೀನಲ್ಲ ಅಂತ ಕಾಲರ್ ಎಗರಾಕೊಂಡು ಮೇಲೆ ಹಾಕೊಂಡು ಬಂದು ಏನೋ ಒಂದು ಮಾಡಿದೆ. 14 ದಿನಗಳ ಅಥವಾ 2 ವಾರಗಳ ಒಂದು ಯುದ್ಧ ಸೀಸ್ ಫೈರ್ಗೆ ಅಮೆರಿಕ ಮತ್ತು ಇರಾನ್ ಒಪ್ಕೊಂಡಿದ್ದಾರೆ. ಅದು ಈಗ ಜಾರಿಯಲ್ಲಿದೆ. ಬಟ್ ಇಸ್ರೇಲ್ ಕುತಂತ್ರಿ ದೇಶ, ಅದು ಮಧ್ಯೆ ಹಾಕ್ತಾನೆ ಇರುತ್ತೆ, ಹಾಕಿಸ್ಕೊಳ್ತಾನೆ ಇರುತ್ತೆ. ಹಾಕೋದು ಮಾಡುತ್ತೆ, ಹಾಕಿಸ್ಕೊಳ್ಳೋದು ಮಾಡುತ್ತೆ. ಇರಾನ್ ಸ್ಪೆಷಾಲಿಟಿ ಏನು ಅಂದ್ರೆ ಅವರು ಯಾವುದೇ ದಾಳಿಗೆ ಪ್ರತ್ಯುತ್ತರ ಕೊಡದೇ ಇರಲ್ಲ. ಫಸ್ಟ್ ನೀವು ಆಮೇಲೆ ನಾನು ಅಂತ. ಸೊ ಇಸ್ರೇಲು ಹೊಡೆಸ್ಕೊಂಡು ಸಾಕಾಗಿದ್ರು ಸಹ ಇಲ್ಲ, ನನಗಿನ್ನೂ ಸ್ವಲ್ಪ ಜೀವ ಇದೆ, ಇನ್ನೂ ಹೊಡೀರಿ ಹೊಡೆಸ್ಕೊಳ್ತಾ ಇದ್ದಾರೆ. ಸೊ ಅದಂತೂ ನಡೀತಾನೆ ಇರುತ್ತೆ. ಬಟ್ ಅಮೆರಿಕ ಮತ್ತು ಇರಾನ್ ನಡುವೆ ಮಾತ್ರ 100% ಯುದ್ಧ ವಿರಾಮ ಇರುತ್ತೆ. ಅಮೆರಿಕ ಇದನ್ನು ಮೀರುವ ಪ್ರಯತ್ನ ಎಳ್ಳಷ್ಟು ಮಾಡೋದಿಲ್ಲ. ಇರಾನ್ಗೂ ಬೇಕಾಗಿಲ್ಲ, ಯಾಕಂದ್ರೆ ಅದಕ್ಕೂ ಅಮೆರಿಕಾಗೂ ದೂರ ಸಂಬಂಧನೇ ಇಲ್ಲ. ಅದು ಶತ್ರು ಏನಿದ್ರು ಇಸ್ರೇಲ್. ಅಮೆರಿಕ ಹೊಡೆಯೋದ್ರಿಂದ ಅದಕ್ಕೆ ಇಸ್ರೇಲ್ಗೆ ಪೆಟ್ಟಾಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಹೊಡಿಬೋದೇ ಹೊರತು, ಇಲ್ಲದೆ ಹೋದ್ರೆ ಅಮೆರಿಕಾಗೂ ಮತ್ತು ಇರಾನ್ಗೂ ಮಧ್ಯದಲ್ಲಿ ಏನು ದೊಡ್ಡದಾಗಿ ಏನೂ ಇಲ್ಲ. ಎಲ್ಲವೂ ಇಸ್ರೇಲ್ ಕಾರಣಕ್ಕೆ ಆಗಿರೋದು, ಅಷ್ಟೇ. ಸೊ ಇದಿಷ್ಟು ಪಾಪಿ ಅಥವಾ ಏನು ಭಿಕಾರಿ ಪಾಕಿಸ್ತಾನದ ಕಾಲಿಗೆ ಬಿದ್ದು ಇರಾನ್ ಜೊತೆ ಯುದ್ಧ ವಿರಾಮವನ್ನ ಸಾಧಿಸೋದ್ರಲ್ಲಿ ಟ್ರಂಪ್ ಹೇಗೆ ಸಾಧ್ಯ ಮಾಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಇಲ್ಲಿವರೆಗೆ ಬಂದಿರೋ ಮಾಹಿತಿ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.